ರಾಣಿ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಪಾಪ ರಾಣಿ ಹತ್ರ ಈ ಸರಳ ನಮ್ಮ ಪುಟ್ಟಕ್ಕ ಕಾಲೊತ್ತಿಸ್ತಾ ಇದ್ದಾರೆ. ಈ ಕಡೆ ಲೋಹಿತ ಒತ್ಕೊಂತಿದ್ದಾಳೆ, ಆದರೆ ಪಾಪ ಸರಳ ನಮ್ಮ ಪುಟ್ಟಕ್ಕ ರಾಣಿ ಹತ್ರ ಮಾತ್ರ ಕಾಲೊಸ್ತಾ ಇದ್ದಾಳೆ. ಅದನ್ನು ಹೇಳೋದು ಕಾಲೊತ್ತುವಾಗ, ಸರಿ ಒತ್ತೆ, ಇಲ್ಲೂ ಒತ್ತೆ, ಇನ್ನೂ ನೋವುಂಟು ಒತ್ತು ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಪಕ್ಕನ ಮನೆ ಗೀತಾ ಅಂತ ಬರ್ತಾರೆ. ಅವಳು ಏನೋ ಕೇಸರಿಬಾತ್ ಮಾಡಬೇಕು ಅಂತಿರ್ತಾಳಂತೆ. ತುಪ್ಪ ಖಾಲಿ ಆಗಿರುತ್ತೆ ಅಂತ ಬರ್ತಾಳೆ. ಹಾಗೆ ತಾನೇ ಅಕ್ಕಪಕ್ಕದವರು ಅಂದರೆ ಏನಾದ್ರು ಮನೇಲಿಲ್ಲ ಅಂದರೆ ನಾವು ಅಕ್ಕಪಕ್ಕದವ್ರನ್ನೇ ಚೂರು ಕೊಡಿ ಕೇಳ್ತೀವಿ. ಹಾಗೆ ಇಲ್ಲಿ ಗೀತಾ ಬರ್ತಾಳೆ. ಗೀತಾ ಬಂದು ಪುಟ್ಟಕ್ಕ ರಾಣಿ ಹತ್ರ ಕಾಲೊತ್ಸೋದು ನೋಡಿ, ಏನು ಈ ಥರ ಮಾಡ್ತಿದ್ದೀರಲ್ಲ, ಕಾಲೊತ್ಸ್ಕೊಳ್ತಿದ್ದೀರಲ್ಲ ಅಂತ ಈ ಕಡೆ ಪುಟ್ಟಕ್ಕಂಗೆ ಕೇಳಿದಾಗ ಪುಟ್ಟಕ್ಕ ಹೇಳ್ತಾಳೆ, ಅಯ್ಯೋ ಮೊಮ್ಮಗಳು ತಾನೇ, ಮೊಮ್ಮಗಳು ಅಂತ ಅಂದ್ಕೊಂಡು ಸಲಿಗೆಯಲ್ಲಿ ನಾನು ಕಾಲೊತ್ತಿಸ್ಕೊಳ್ತಿದ್ದೀನಿ ಅಂತ ಹೇಳ್ತಾಳೆ ಪುಟ್ಟಕ್ಕ. ಆವಾಗ ಲೋಹಿತ ಓದ್ತಿರೋದನ್ನು ಗೀತಕ್ಕ ನೋಡ್ತಾರೆ. ಆವಾಗ ಗೀತಾ ಹೇಳ್ತಾಳೆ, ನಿಮ್ಮ ಮೊಮ್ಮಗಳ ಹತ್ರನೇ ಹೊತ್ತಿಸ್ಕೊಳ್ತಿದ್ರಾ? ಇಲ್ಲ ತಾನೇ, ಎಷ್ಟು ಭೇದ ಭಾವ ಮಾಡ್ತೀರಾ ನೋಡಿ ಅಂತ ಹೇಳೋತ್ತಿಗೆ ಸರಳ, ಯಾಕ್ರಿ ಈ ಥರ ಎಲ್ಲ ಮಾಡ್ತಿದ್ದೀರಾ? ಬಂದು ಏನು ಕೆಲಸ ಉಂಟೋ ಅದು ನೋಡ್ಕೊಂಡು ಹೋಗೋದು ಬಿಟ್ಟು ಈ ಥರ ಎಲ್ಲ ಮಾಡ್ತಿದ್ದೀರಲ್ಲ ಅಂತ ಸರಳ ಹೇಳ್ತಾಳೆ. ಅಯ್ಯೋ ನನಗೆ ಯಾಕೆ ಹೇಳಿ, ನಮ್ಮ ಮನೆಯವರು ಕೇಸರಿಬಾತು ಮಾಡಿ ಅಂತ ಹೇಳಿದರು. ಆದರೆ ಕೇಸರಿಬಾತ್ ಮಾಡೋಣ ಅಂದರೆ ತುಪ್ಪನೇ ಇರಲಿಲ್ಲ. ಒಂದು ಸ್ಪೂನ್ ತುಪ್ಪ ಕೊಡು, ಅದು ಕೇಳೋಣ ಅಂತ ಬಂದೆ. ನೆಕ್ಸ್ಟ್ ನಮ್ಮ ಮನೆಯವ್ರು ತಂದಾಗ ನಾನು ಕೊಡ್ತೀನಿ ಅಂತ ಇಲ್ಲಿ ಗೀತಾ ಹೇಳ್ತಾಳೆ. ಸರಿ ಆಯಿತು ಅಂತ ಈ ಕಡೆ ಬಂದು ಕೊಟ್ಟೋಗ್ತಾರೆ. ಅದು ಬಂದೋಳು ಗೀತೆ ಏನು ಸುಮ್ಮನೆ ಇರಲ್ಲ. ಅಲ್ಲ, ನಿಮ್ಮನೇಲಿ ಪೊಲೀಸರು ಇನ್ನೂ ಇದ್ದಾರಲ್ಲ, ನಿಮ್ಮನೆ ಸಮಸ್ಯೆ ಇನ್ನೂ ಬಗೆಹರದೇ ಇಲ್ವಾ? ಕಾವೇರಿ ಬಗ್ಗೆ ಏನಾದ್ರು ಸುಳಿವು ಸಿಕ್ತಾ ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ಅಯ್ಯೋ ದೇವ್ರೆ, ಅಮ್ಮ ಕಾವೇರಿ ಯಾವ ಗಳಿಗೆಯಲ್ಲಿ ನಮ್ಮ ಮನೆಗೆ ಬಂದ್ಲೋ ಏನೋ, ನಮಗೆ ಸಮಸ್ಯೆ ಅಂತೂ ತಪ್ಪಲೇ ಇಲ್ಲ. ಅವಳು ಅವಾಗೊಂಥರ ಸಮಸ್ಯೆ ಮಾಡಿದ್ಲು, ಈಗೊಂಥರ ಸಮಸ್ಯೆ ಮಾಡಿದ್ಲು. ನಾವು ಮರ್ಯಾದಸ್ಥರು ಹೇಗೋ ಈ ಊರಲ್ಲಿ ಜೀವನ ಮಾಡ್ತಾ ಇದ್ವು. ಇವರಮ್ಮ ಮಾಡಿದ ಕೆಲಸದಿಂದ ತಲೆ ಎತ್ತಿ ನಿಲ್ದಂಗೆ ಆಗೋಗಿದೆ ಅಂತ ಹೇಳ್ತಾರೆ. ಪಾಪ ಇಲ್ಲಿ ರಾಣಿಗಂತೂ ತುಂಬ ಬೇಜಾರಾಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಸೀನು ಬರ್ತಾನೆ. ಸೀನು ಬಂದೋನೆ ರಾಣಿ ಸರಳನ ಅಮ್ಮನ ಪುಟ್ಟಕ್ಕ ಕಾಲೊತ್ತೋದು ನೋಡಿ ತುಂಬ ಬೇಜಾರಾಗುತ್ತೆ. ಸೀನು ಬಂದೋನೆ, ರಾಣಿ ಕಾಲೊತ್ತೋದು ನಿಲ್ಲಿಸು, ನಾವೊಂಚೂರು ಹೊರಗೆ ಹೋಗಬೇಕು ಅಂತ ಹೇಳ್ತಾರೆ. ಆವಾಗ ಪುಟ್ಟಕ್ಕ ಇದ್ದರು, ಅಯ್ಯೋ ನನಗೆ ಕಾಲು ತುಂಬ ನೋವ್ತಿದೆ ಕಣೋ, ಒತ್ತಲಿ ಬಿಡು ಅಂದಾಗ, ಬೇಡ ಸತ್ಯ ಕರ್ಕೊಂಬರಕ್ಕೆ ಹೇಳಿದ್ದಾನೆ, ಹಾಗಾಗಿ ನಾನು ರಾಣಿನ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಸರಳ ಇದ್ದಳು, ಯಾಕೋ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೆ ಅಂದಾಗ, ಸತ್ಯನೇ ಹೇಳಿದ್ದು ಅಂತ ಹೇಳಿ ಸತ್ಯನೇ ಕರ್ಕೊಂಬರಕ್ಕೆ ಹೇಳಿದ್ದು ಅಂತ ಹೇಳಿ ಸೀನು ರಾಣಿನ ಹೊರಗೆ ಕರ್ಕೊಂಬರ್ತಾನೆ. ಸರಿ ಗೀತನು, ಸರಿ ನಾನಿನ್ನು ಹೊರಡ್ತೀನಿ ಅಂತ ಗೀತನು ಪಕ್ಕದ ಮನೆಯವಳು ಹೊರಟ್ಬಿಡ್ತಾಳೆ. ಅವಳು ಹೊರಡೊತ್ತಿಗೆ ಪೊಲೀಸರು ಅವ್ರ ಮನೆ ಮುಂದೆನೇ ಕೂತಿರ್ತಾರಲ್ಲ, ಅಂದರೆ ಕಾವೇರಿ ಕಾಣೆ ಆದಾಗಿಂದನೂ ಅವ್ರ ಮನೆ ಮುಂದೆನೇ ಇರ್ತಾರೆ. ಏನು ತಗೊಂಡೋಗ್ತಿದ್ದೀರಾ ಕಣಮ್ಮ ಅಂತ ಪೊಲೀಸರು ಕೇಳ್ತಾರೆ. ಅಯ್ಯೋ ತುಪ್ಪ ಮಾತ್ರ ಅಂತ ತುಪ್ಪನ ತೋರಿಸಿ ಈ ಕಡೆ ಪಕ್ಕದ ಮನೆ ಗೀತಾ ಹೊರಟ್ಬಿಡ್ತಾಳೆ. ಈ ಕಡೆ ಪೊಲೀಸರನ್ನ ನೋಡಿ ಸೀನು, ಈ ಪೊಲೀಸರಿಗೆ ಏನಾದ್ರು ಸುಳ್ಳು ಹೇಳಿ ಹೋಗಬೇಕಲ್ಲ ಅಂತ ಹೇಳಿ ಅಲ್ಲೇ ನಿಂತ್ಕೊಂಡು ಯೋಚನೆ ಮಾಡ್ತಿರ್ತಾನೆ. ಒಳಗೆ ಪುಟ್ಟಕ್ಕ ಮತ್ತು ಸರಳ ಯೋಚನೆ ಮಾಡಿಕೊಂಡು ಪುಟ್ಟಕ್ಕ ಹೇಳ್ತಾರೆ, ಸತ್ಯ ಮತ್ತು ಸೀನು ಏನೋ ನಮ್ಮಿಂದ ಮುಚ್ಚುಮರೆ ಮಾಡ್ತಾ ಇದ್ದಾರೆ, ರಾಣಿನ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ದಾರೆ, ಇವರೇನೋ ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದಾರೆ ಅಂತ ಹೇಳ್ತಾಳೆ ಪುಟ್ಟಕ್ಕ. ಆವಾಗ ಸರಳ ಇದ್ದವಳು, ತಡಿಯಮ್ಮ ಕೇಳೋಣ ಏನು ಮಾಡ್ತಿದ್ದಾರೆ ಅಂತ. ಅವರಿಬ್ರು ಹೊರಗೆ ಬರ್ತಾರೆ. ಈ ಕಡೆ ಒಳಗೆ ಸೀನು ಸತ್ಯ ಕರೀತಿದ್ದಾನೆ ಅಂತ ಹೇಳಿ ಇಲ್ಲಿ ಪೊಲೀಸರು ಕೇಳ್ತಾರೆ, ಎಲ್ಲಿಗೆ ಹೊರಟ್ರಿ ಅಂತ. ಆವಾಗ ಪೊಲೀಸರ ಹತ್ರ ಸೀನು ಇದ್ದವನು, ಇವಳ್ದು ಒಂದು ಫೋಟೋ ತೆಗೆಸ್ಬೇಕಿತ್ತು, ಇವಳನ್ನ ಅನಾಥಾಶ್ರಮಕ್ಕೆ ಸೇರೋಕ್ಕೆ ಡಾಕ್ಯುಮೆಂಟಲ್ಲಿ ಫೋಟೋ ಕೇಳಿದ್ದಾರೆ, ಹಾಗಾಗಿ ಫೋಟೋ ತೆಗ್ಸೋಣ ಅಂತ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಪೊಲೀಸರ ಹತ್ರ ಹೇಳ್ತಾರೆ. ಇದನ್ನೆಲ್ಲ ಗೀತಾ ಪಕ್ಕದ ಮನೆ ಗೀತಾ ನೋಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸರಳ ಬಂದವರು, ನೋಡಮ್ಮ, ನಮ್ಮ ಹತ್ರ ಒಂದು ಹೇಳಿ ಇಲ್ಲಿ ಪೊಲೀಸರ ಹತ್ರ ಒಂದು ಹೇಳ್ತಾ ಇದ್ದಾನೆ, ಏನೋ ನಡೆಸ್ತಾ ಇದ್ದಾನೆ, ಬಾಮ ಇವಾಗನೇ ಒಂದು ಬಾಯಿ ಬಿಡಿಸ್ತೀನಿ ಅಂತ ಸರಳ ಪುಟ್ಟಕ್ಕ ಪೊಲೀಸರ ಹತ್ರ ಬಂದು, ಯಾಕೋ ಸೀನು ಸುಳ್ಳು ಹೇಳ್ತಿದ್ಯಾ, ನನ್ನ ಹತ್ರ ಹೇಳಿದ್ರೆ ಇವ್ರು ಕರೀತಿದ್ದಾರೆ ಅಂತ ಕರ್ಕೊಂಡು ಹೋಗ್ತಿದ್ದೆ, ಇಲ್ಲಿ ನೋಡಿದರೆ ಪೊಲೀಸರ ಹತ್ರ ಫೋಟೋ ತೆಗೆಸ್ಬೇಕು ಅಂತ ಹೇಳ್ತಿದ್ಯಲ್ಲ ಅಂದಾಗ ಸೀನು ಇದ್ದನು, ಹೌದು ಅದಕ್ಕೇನೆ ಸತ್ಯ ಅದಕ್ಕೆ ಕರ್ತಿರೋದು, ನಿಮಗೆ ಅಷ್ಟು ಡೌಟ್ ಇದ್ದರೆ ಪೊಲೀಸರ ಹತ್ರನೇ ಫೋನ್ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಅಯ್ಯೋ, ಅವಾಗ
ಪಕ್ಕದ ಮನೆ ಗೀತಕ್ಕ ಇದ್ದವಳು, ಹ್ಞೂ ಅವಳನ್ನ ಅನಾಥಾಶ್ರಮಕ್ಕೆ ಸೇರ್ಸೋ ವಿಚಾರ ಅವ್ರಿಗೆ ಹಸ್ಬೆಂಡು ಯಾವಾಗಲೂ ಹೇಳ್ತಾನೆ ಇದ್ರು. ಯಾಕಂದರೆ ಇವಳು ಮಳ್ತಾಯಿ ಥರ ಅವಳಿಗೆ ತುಂಬ ತೊಂದರೆ ಕೊಡ್ತಿದ್ದಾಳೆ. ಪಾಪ ಆ ಹುಡುಗಿ ಇಲ್ಲಿರೋಕ್ಕೆ ಕಷ್ಟಪಡ್ತಿದ್ದಾಳೆ ಅಂತೆಲ್ಲ ಹೇಳ್ತಾರೆ. ಆವಾಗ ತುಂಬ ಸಿಟ್ಟು ಬರುತ್ತೆ ಯಾರಿಗೆ? ಸರಳಂಗೆ. ಅದಕ್ಕಿಂತ ಮುಂಚೆ ಅವ್ರ ಮನೆ ತುಪ್ಪನೇ ತಗೊಂಡೋಗಿ ಈಗ ಅವ್ರ ಮನೆಗೆ ಸರಳಂಗೆ ಹೇಳ್ತಿದ್ದಾಳಲ್ಲ, ಅವಳಿಗೆ ಸಿಟ್ಟು ಬಂದು ನಮ್ಮ ಮನೆಯಿಂದ ಎಲ್ಲ ತಗೊಂಡು ಹೋಗೋಕ್ಕಾಗುತ್ತೆ, ಈಗ ನೋಡಿದರೆ ನಮಗೆ ಹೇಳ್ತೀಯ ಅಂತ ಸರಳ ಹೇಳ್ತಾಳೆ. ಅಷ್ಟೊತ್ತಿಗೆ ಪೊಲೀಸರಿದ್ದವರು ಸರಿ ಸರಿ ಕರ್ಕೊಂಡೋಗಿ ಅಂತ ಹೇಳ್ತಾರೆ. ಈ ಕಡೆ ಪೊಲೀಸರಿಗಂತೂ ಇವ್ರ ಮನೆ ದಿನ ನಾಟಕ ನೋಡಿ ನೋಡಿ ಸುಸ್ತಾಗಿ ಹೋಗಿರುತ್ತೆ. ಹೇಳ್ತಾರೆ, ನಿಮ್ಮ ನಾಟಕ ಯಾವತ್ತು ಮುಗಿಯುತ್ತೋ ಆ ಕಾವೇರಿ ಯಾವಾಗ ಸಿಗ್ತಾಳೋ ಅಂತ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಕಾವೇರಿ ಇರೋ ಜಾಗ ಗೊತ್ತಾಗಿ, ಅಂದರೆ ಸಾರಿಕಾ ಹೇಳಿರ್ತಾಳಲ್ಲ, ಪೊಲೀಸರಿಗೆ ಲೊಕೇಶನ್ ಕಳಿಸಿರ್ತಾರಲ್ಲ, ಆ ಜಾಗಕ್ಕೆ ಪೊಲೀಸರು ಬಂದು ನೋಡೋತ್ತಿಗೆ ಅವ್ರು ಇರಲ್ಲ. ಯಾಕಂದರೆ ಕಾವೇರಿನ ಬಾಲ ಬೇರೆ ಕಡೆ ಕರ್ಕೊಂಡು ಹೋಗಿರ್ತಾನೆ. ಹಾಗಾಗಿ ಪೊಲೀಸರು ಬಂದಲ್ಲಿ ನೋಡುವಾಗ ಯಾರೂ ಇರಲ್ಲ. ಆವಾಗ ಪೊಲೀಸರಿಗೆ ಸಿಟ್ಟು ಬರುತ್ತೆ, ಯಾರೋ ಬೇಕು ಅಂತಲೇ ನಮ್ಮನ್ನು ಟ್ರ್ಯಾಪ್ ಮಾಡಿದ್ದಾರೆ, ಬೇಕು ಅಂತಲೇ ಸುಳ್ಳು ಲೊಕೇಶನ್ನ ಕಳಿಸಿದ್ದಾರೆ, ಇವ್ರು ಎಲ್ಲಿ ಹೋಗ್ತಾರೆ, ಯಾವತ್ತಾದರೂ ನನಗೆ ಸಿಕ್ಕೇ ಸಿಗ್ತಾರೆ, ಈ ಭರತ್ನಿಂದ ನಾನು ತಪ್ಪಿಸ್ಕೊಳಕ್ಕೆ ಆಗೋದೇ ಇಲ್ಲ ಅಂತ ಪೊಲೀಸ್ ಹೇಳ್ತಾರೆ. ಈ ಕಡೆ ಒಂದು ಕಡೆ ಫೋಟೋ ಶೂಟಿಗೆ ಕರ್ಕೊಂಬರ್ತಾರೆ ಯಾರನ್ನ? ರಾಣಿನ. ಯಾಕಂದರೆ ಪಾಸ್ಪೋರ್ಟ್ ಮಾಡಿಸ್ಬೇಕಲ್ಲ. ಈ ಕಡೆ ರಾಣಿ ಮತ್ತು ಕಾವೇರಿನ ಬೇರೆ ದೇಶಕ್ಕೆ ಕಳಿಸ್ಬೇಕು ಅಂತ ಸತ್ಯ ಇರ್ತಾನಲ್ಲ, ಹಾಗಾಗಿ ಪಾಸ್ಪೋರ್ಟ್ ಆಗಬೇಕು. ಫೋಟೋ ಎಲ್ಲ ತೆಗ್ಸಿದ್ಮೇಲೆ ರಾಣಿಗಂತೂ ಕನ್ಫ್ಯೂಸ್ ಆಗ್ತಿರುತ್ತೆ, ಯಾಕೆ ಏನು ಅಂತ. ಸೀನನ ಹತ್ರ ಕೇಳ್ತಾರೆ, ಅಲ್ಲ ನನ್ನ ಹತ್ರ ಹಳೆ ಫೋಟೋನೇ ಇತ್ತಲ್ಲ, ಸುಮ್ಮನೆ ಯಾಕೆ ದುಡ್ಡು ಖರ್ಚು ಮಾಡಬೇಕಿತ್ತು ಮಾಮ, ಈಗ ಯಾಕೆ ಫೋಟೋ ತೆಗಿಸ್ಬೇಕಿತ್ತು ಅಂದಾಗ ಸೀನು ಇದ್ದವನು, ಇಲ್ಲ ರಾಣಿ ಹೊಸ ಫೋಟೋನೇ ಬೇಕು ಅಂತೆ, ಹಳೆ ಫೋಟೋ ಆಗಲ್ಲ ಹಾಗಾಗಿ ಅಂತ ಹೇಳ್ತಾರೆ. ಅಲ್ಲಿರೋ ಫೋಟೋ ಶೂಟರ್ಗೆ ಹೇಳ್ತಾರೆ, ಒಂದು ಫೋಟೋ ತೆಗೀರಿ ಅಂತ. ಫೋಟೋ ಎಲ್ಲ ತೆಗೆದ್ಮೇಲೆ ಅಲ್ಲಿಗೆ ಸತ್ಯ ಬರ್ತಾನೆ. ಆಯಿತಾ ಕೆಲಸ ಎಲ್ಲ ಆಯಿತಾ ಅಂದಾಗ, ಇಲ್ಲ ಒಂದು 10 ನಿಮಿಷ ಆಗುತ್ತೆ ಅಂತ ಈ ಕಡೆ ಸೀನು ಹೇಳ್ತಾರೆ. ಆ ಕಡೆ ಫೋಟೋ ಎಲ್ಲ ಸಿಕ್ಕಿದ್ಮೇಲೆ ಸೀದಾ ಪಾಸ್ಪೋರ್ಟ್ ಮಾಡ್ಸೋಕ್ಕೆ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ರಾಣಿನೂ ಕೂತ್ಕೊಂಡಿರ್ತಾಳೆ. ಅವ್ರ ಹತ್ರ ಹೇಳ್ತಾರೆ, ಎಲ್ಲ ನಾನು ಡಾಕ್ಯುಮೆಂಟ್ ತಗೊಂಡಿದ್ದೀನಿ, ಯಾವಾಗಾಗುತ್ತೆ, ಬೇಗ ಆಗುತ್ತಾ ಅಂದಾಗ ಅವರಿದ್ದರು, ಹ್ಞೂ ಬೇಗ ಆಗುತ್ತೆ, ಆದರೆ ದುಡ್ಡು ಅರೇಂಜ್ ಮಾಡಿದ್ದೀರಾ, ದುಡ್ಡು ಬೇಕು ಅಂತ ಹೇಳ್ತಾರೆ. ದುಡ್ಡೆಲ್ಲ ತಂದಿದ್ದೀನಿ ಅಂತ ದುಡ್ಡು ತೋರಿಸ್ತಾನೆ. ಇನ್ನೊಂದು 2 ದಿನದಲ್ಲಿ ಆಗುತ್ತೆ ಅಂತ ಹೇಳ್ತಾರೆ. ಈ ಕಡೆ ಸತ್ಯಂ ಖುಷಿಯಾಗಿ ಬಂದು ರಾಣಿ ಹತ್ರ ಹೇಳ್ತಾರೆ, ನೋಡು ಯಾವ ಕಾರಣಕ್ಕೂ ನಾವೆಲ್ಲಿಗೆ ಹೋಗಿದ್ವು, ಇಲ್ಲೇನೇನು ನಡೀತು ಯಾವುದು ಯಾರ ಹತ್ರನೂ ಹೇಳಬಾರ್ದು. ನಿಮ್ಮ ಅತ್ತೆ ಏನಾದ್ರು ಕೇಳಿದರೆ ನಾನೇನಾದ್ರು ಹೇಳ್ತೀನಿ, ಆದರೆ ನೀನೇನು ಮಾತಾಡಬೇಡ ಅಂತ ಇಲ್ಲಿ ಸತ್ಯ ರಾಣಿಗೆ ಹೇಳ್ತಾನೆ. ಆಯಿತು ಮಾಮ ಅಂತ ಹೇಳಿ ಕಳಿಸ್ತಾರೆ. ಆದರೂ ರಾಣಿಗೆ ಮಾಮ ಮತ್ತು ಸೀನು ಮಾವ ಏನೋ ಮುಚ್ಚುಮರೆ ಮಾಡ್ತಿದ್ದಾರೆ ಅಂತ ಅನಿಸಿ, ಮಾಮ ನೀವೇನಾದ್ರು ನನ್ನ ಹತ್ರ ಏನಾದ್ರು ಮರೆಮಾಚ್ತಿದ್ದೀರಾ ಅಂತ ಕೇಳ್ತಾರೆ. ಹೌದು ಹಂಗೆ ಅನ್ಕೋ, ಇನ್ನೊಂದು 2 ದಿನ ನಿನಗೆಲ್ಲ ಅರ್ಥ ಆಗುತ್ತೆ, ಅಷ್ಟು ತನಕ ಏನು ಕೇಳಬೇಡ ಅಂತ ಸತ್ಯ ಹೇಳ್ತಾರೆ. ರಾಣಿ ತುಂಬ ಒಳ್ಳೆಯವಳಲ್ಲ, ಆಯಿತು ಮಾಮ ಏನು ಕೇಳಲ್ಲ ಅಂತ ಹೇಳ್ತಾರೆ. ಈ ಕಡೆ ಒಂದು ಕಡೆ ಬಾಲ ಕಾವೇರಿನ ಒಂದು ಮನೆಗೆ ಕರ್ಕೊಂಬರ್ತಾನೆ. ಮನೆಗೆ ಕರ್ಕೊಂಡು ಬಂದಮೇಲೆ ಹೇಳ್ತಾನೆ, ನೀನು ಫಸ್ಟು ನನ್ನ ಜೊತೆ ನೀನು ಬಂದಿದ್ಯಲ್ಲ, ಆ ದಿನಗಳೆಲ್ಲ ನನಗೆ ನೆನಪಾಗ್ತಿದೆ ಅಂತ ಹೇಳ್ತಾರೆ. ಆದರೆ ಕಾವೇರಿಗೆ ಮಾತ್ರ ಬಾಲನ ಮೇಲೆ ಒಂಚೂರೂ ಪ್ರೀತಿ ಇಲ್ಲ. ಯಾಕಂದರೆ ಅವಳು ಇಷ್ಟು 10 ವರ್ಷ ಜೈಲು ಶಿಕ್ಷೆ ಅನುಭವಿಸೋಕ್ಕೆ ಕಾರಣನೇ ಬಾಲ. ಹಾಗಾಗಿ ಬಾಲ ಈಗ ಎಷ್ಟೇ ಒಳ್ಳೆಯವನಾದ್ರೂ ಕಾವೇರಿಗೆ ಮಾತ್ರ ಅನ್ನಿಸ್ತಾನೇ ಇಲ್ಲ. ಹೇಳ್ತಾರೆ, ನಿನ್ನ ಜೊತೆ ಕಳೆದಿರೋ ಆ ಸಮಯನೆಲ್ಲ ನಾನು ಮರ್ತಿದ್ದೀನಿ, ಅದನ್ನೆಲ್ಲ ನನಗೆ ನೆನ್ಪು ಮಾಡ್ಕೋಬೇಡ, ನಾನೀಗ ಪರಿಸ್ಥಿತಿಗೆ ಸಿಕ್ಕಿ ನಿನ್ನ ಜೊತೆ ಬಂದಿರೋದು ಅಷ್ಟೇ, ಅದು ಅಣ್ಣ ಹೇಳಿದರು ಅಂತ ಒಂದೇ ಕಾರಣಕ್ಕೆ ನಿನ್ನ ಜೊತೆ ಬಂದಿದ್ದು ಅಂತ ಹೇಳ್ತಾರೆ. ಸರಿ ಆಯಿತು ಮೇಡಮ್, ಇದು ನಿಮ್ಮ ಅಣ್ಣ ಕೊಟ್ಟಿರೋ ಸೀರೆ ಬದಲಾಯಿಸ್ಕೊಳ್ಳಿ ಅಂದಾಗ, ನಾನು ಬದಲಾಯಿಸಲ್ಲ ಅಂದಾಗ, ನಾನು ಚೇಂಜ್ ಮಾಡಲ್ಲ ಅಂತ ಹೇಳ್ತಾರೆ. ನೋಡಿ ಇದು ನಿಮ್ಮ ಅಣ್ಣನೇ ಹೊಸ ಸೀರೆ ತಂದಿದ್ದು, ಬೇಕಾದ್ರೆ ಅವರಿಗೆ ಫೋನ್ ಮಾಡಿ ಕೇಳಿ ಅಂತ ಹೇಳ್ತಾರೆ. ಅಣ್ಣ ಅಂದ ತಕ್ಷಣ ಕಾವೇರಿಗೆ ತುಂಬ ಇಷ್ಟ ಅಲ್ಲ, ಹಾಗಾಗಿ ಅಣ್ಣ ತಂದು ಕೊಟ್ಟಿದ್ದು ಅಂತ. ಸರಿ ಆಯಿತು, ಎಲ್ಲಿ ವಾಶ್ರೂಮು ಅಂತ ಕೇಳ್ತಾಳೆ. ಅಲ್ಲಿ ಅಂತ ಹೇಳಿ ತೋರಿಸ್ತಾರೆ. ಸರಿ ಆಯಿತು ಅಂತ ಇನ್ನೇನು ಅವಳು ಫ್ರೆಶ್ ಅಪ್ ಆಗಿ ಸೀರೆ ಎಲ್ಲ ಬದಲಾಯಿಸ್ಬೇಕು, ಬೇರೆ ಹೊಸ ಸೀರೆ ಹಾಕ್ಕೋಬೇಕು ಅನ್ನೋಷ್ಟೊತ್ತಿಗೆ ಅಲ್ಲಿ ಟ್ಯಾಪಲ್ಲಿ ನೀರೇ ಬರ್ತಿರಲ್ಲ. ಆವಾಗ ಬಾಲನ ಕರೀತಾಳೆ ಕಾವೇರಿ. ಕಾವೇರಿ ಕರೆದ ತಕ್ಷಣ ಬಾಲ ಬಂದು ಏನಾಯಿತು ಅಂದಾಗ, ನೋಡು ಏನೋ ನೀರು ಬರ್ತಾನೆ ಇಲ್ಲ ಬಾತ್ರೂಮಲ್ಲಿ ಅಂದಾಗ, ಸರಿ ಬಿಡಿ ನಾನು ಸರಿ ಮಾಡ್ತೀನಿ ಅಂದಾಗ, ಬೇಡ ಬೇಡ ನೀನು ಅಲ್ಲಿಂದನೇ ಸರಿ ಮಾಡು ಅಂದಾಗ, ಏನು ಹೇಳ್ತಿದ್ಯಾ ಕಾವೇರಿ, ಇಲ್ಲಿಂದನೇ ಹೇಗೆ ಸರಿ ಮಾಡೋಕ್ಕಾಗುತ್ತೆ ಅಂದಾಗ, ನೀರು ಬರ್ತಿಲ್ಲಲ್ಲ ಹಾಗಾಗಿ ಟ್ಯಾಂಕಲ್ಲಿ ಏನೋ ಸಮಸ್ಯೆ ಆಗಿರ್ಬೋದು, ಹೋಗಿ ಟ್ಯಾಂಕ್ ನೋಡು ಅಂದಾಗ, ಟ್ಯಾಂಕಲ್ಲಿ ನೀರು ತುಂಬ ಭರ್ತಿಯಾಗಿದೆ ಅಂತ ಹೇಳ್ತಾರೆ.
ಸರಿ ನಾನೇ ಸರಿ ಮಾಡ್ತೀನಿ ಅಂತ ನೋಡೊತ್ತಿಗೆ ಅಲ್ಲಿ ಜಾಮ್ ಆಗಿರುತ್ತೆ. ಅದನ್ನು ಸರಿ ಮಾಡಿದ ತಕ್ಷಣ ಇನ್ನೇನು ಶವರಲ್ಲಿ ನೀರು ಬರ್ತಾ ಇರುತ್ತೆ. ಈ ಕಡೆ ಕಾವೇರಿ ಮತ್ತು ಬಾಲ ತುಂಬ ಅಂದರೆ ನೀರಲ್ಲಿ ಒದ್ದೆ ಆಗಿಬಿಡ್ತಾರೆ. ಬಾಲಂಗ್ ಅಂದರೆ ಹಳೆ ಕಾವೇರಿನೇ ನೆನಪಾಗಿ ಕಾವೇರಿ ಜೊತೆ ತುಂಬ ಸಲಿಗೆಯಲ್ಲಿರ್ತಾನೆ. ಆದರೆ ಕಾವೇರಿಗೆ ಇದು ಇಷ್ಟನೇ ಆಗಲ್ಲ. ಸೀದಾ ಅಲ್ಲಿಂದ ಸೀದಾ ಹೊರಗೆ ಬಂದುಬಿಡ್ತಾನೆ ಬಾಲ. ಕಾವೇರಿ ಫ್ರೆಶ್ ಅಪ್ ಆಗಿ ಬಂದು ಹೊಸ ಸೀರೆ ಉಟ್ಕೊಂಡು ಬಿಡ್ತಾಳೆ. ಆ ಹೊಸ ಸೀರೆಯಲ್ಲಿ ಕಾವೇರಿನ ನೋಡಿ ಬಾಲಂಗಂತೂ ತುಂಬ ಖುಷಿ ಆಗ್ತಿರುತ್ತೆ. ಅವಳ ಹತ್ರ ಬರೋತ್ತಿಗೆ, "ನೋಡು ಬಾಲ, ನೀನು ಈ ಥರ ಹತ್ರ ಬರೋದೆಲ್ಲ ಮಾಡಬೇಡ. ಏನೋ ಅನಿವಾರ್ಯ ಕಾರಣಕ್ಕೋಸ್ಕರ ನಾನು ನಿನ್ನ ಜೊತೆ ಬಂದಿದ್ದೀನಿ. ಅಷ್ಟೇ ಬಿಟ್ಟರೆ ನೀನು ಈ ಥರ ಎಲ್ಲ ಮಾಡಿದರೆ ನಾನು ಸೀದಾ ಇಲ್ಲಿಂದ ಹೊರ್ಟು ಹೋಗ್ತೀನಿ" ಅಂತ ಹೇಳ್ತಾರೆ. "ಹೌದಾ, ಹೊರ್ಟು ಹೋಗ್ತೀರಾ? ಹೊರಟಿ ಈಗನೇ ಹೊರಡಿ ಬೇಕಾದ್ರೆ" ಅಂತ ಹೇಳ್ತಾನೆ. "ನೋಡು, ನಾನು ಇಲ್ಲಿಂದ ಹೋಗೋಕ್ಕಾಗಲ್ಲ ಅಂತ ನೀನು ಈ ಮಾತು ಹೇಳ್ತಿದ್ದೀಯಲ್ಲ" ಅಂತ ಹೇಳ್ತಾರೆ. "ಸರಿ, ಅದೆಲ್ಲ ಬಿಡು. ಫಸ್ಟು ತಿಂಡಿ ತಿನ್ನು, ಏನೂ ತಿಂದಿಲ್ಲಲ್ಲ" ಅಂತ ಬಾಲ ಹೇಳಿದಾಗ, "ನನಗೆ ತಿಂಡಿನೂ ಬೇಡ, ಏನೂ ಬೇಡ" ಅಂತ ಹೇಳ್ತಾರೆ. "ಸರಿ, ಹಾಗಾದರೆ ನಾನೊಂದು ಫೋನ್ ಮಾಡಲಾ? ಪೊಲೀಸ್ರ ನಂಬರ್ ಎಷ್ಟು ಹೇಳು?" 100 ಅನ್ನೋ ತಕ್ಷಣ ಕಾವೇರಿ ಹೋಗಿ ತಿಂಡಿ ತಿಂತಾಳೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ.